ಕಲ್ಲು ಮಣ್ಣಿನ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚಾರ. ಬೈಕ್ನಲ್ಲಿ ಬೆಟ್ಟ ಏರುವಾಗ ಯಾಮಾರಿದ್ರಂತೂ ಯಮಲೋಕ. ಈ ಡೆಡ್ಲಿ ರಸ್ತೆಯಲ್ಲಿ ಬಸ್ಸು ಓಡಾಡಲ್ಲ, ಕಾರು ಕೂಡ ಸಂಚರಿಸುವುದಿಲ್ಲ. ಆ ಊರಿನ ರಸ್ತೆ ಅಧ್ವಾನ ಎದ್ದಿದ್ದು ಯುವಕನ ಮದುವೆ ಭಾಗ್ಯಕ್ಕೂ ಅಡ್ಡಿಯಾಗ್ತಿದೆ. ಊರಿಗೆ ಸರಿಯಾದ ರಸ್ತೆ ಇಲ್ಲ, ಯುವಕರಿಗೆ ಕನ್ಯೆ ಕೊಡುತ್ತಿಲ್ಲ. ಮದುವೆ ಭಾಗ್ಯ ಇಲ್ಲದೆ ಯುವಕರು ಕಂಗಾಲು. ನೋಡಿದ್ರಲ್ಲ, ಕಲ್ಲು ಗುಂಡಿಗಳೇ ತುಂಬಿರೋ ಈ ರಸ್ತೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದ್ದು. ಊರಿಗೆ ಸೂಕ್ತ ರಸ್ತೆ ಇಲ್ಲದೆ ಇರೋದ್ರಿಂದ ಯುವಕರಿಗೆ ಯಾರೂ ಹೆಣ್ಣು ಕೊಡಲು ಮುಂದೆ ಬರ್ತಿಲ್ವಂತೆ. ಹೆಣ್ಣು ಕೊಡಲು ಬಂದವರು ಇಲ್ಲಿನ ರಸ್ತೆ ನೋಡಿ ಗ್ರಾಮದ ಸಹವಾಸವೇ ಬೇಡ ಅಂತಿದ್ದಾರಂತೆ. ಹೀಗಾಗಿ ಮೇದಿನಿ ಗ್ರಾಮದ ಯುವಕರು ಕಂಕಣ ಭಾಗ್ಯಕ್ಕಾಗಿ ಪರದಾಡ್ತಿದ್ದಾರೆ. ಹೆಣ್ಣು ಕೊಡೋದು ತುಂಬ ಕಷ್ಟ ಆಗಿದೆ. ಈಗ ನಮ್ಮದೇ ಹುಡುಗನಿಗೆ ಹೆಣ್ಣು ನೋಡ್ಲಿಕ್ಕೆ ಬಂದಿದ್ರು. ಊರೆಲ್ಲ ಅಡ್ಡಿಲ್ಲ ಅಂತ ಹೇಳಿದ್ರು, ಮನೆಯೆಲ್ಲ ಅಡ್ಡಿಲ್ಲ ಅಂದರು. ಈ ಘಟ್ಟ ನೋಡಿದವರೇ ಆಗೋದಿಲ್ಲ ಅಂತ ಹೇಳಿದ್ರು. ಇನ್ನು ಕುಮಟಾ ಸಿದ್ದಾಪುರ ಮುಖ್ಯ ರಸ್ತೆ ಮೇದಿನಿ ಗ್ರಾಮದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ನಿತ್ಯ ಬೈಕ್ನಲ್ಲಿ ಜೀವ ಕೈಯಲ್ಲಿ ಹಿಡಿದು ಜನ ಇಲ್ಲಿನ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ. TV9 ಕ್ಯಾಮೆರಾಗೂ ಸಂಕಷ್ಟದ ದರ್ಶನವಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಗ್ರಾಮದ ಪರಿಸ್ಥಿತಿ ಅಂತೂ ಹೇಳ್ತಿರೋದು. ನಾವಿವತ್ತು ಅದೇ ಗ್ರಾಮದಲ್ಲಿದ್ದೀವಿ. ಗ್ರಾಮಕ್ಕೆ ಹೋಗುವಂಥ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿ ನೀವು ನೋಡ್ಬೋದು. ಯಾಕೆಂದರೆ ಪೂರ್ತಿಯಾಗಿ ಗುಡ್ಡದ ಮೇಲೆ ಇರುವಂತಹ ಗ್ರಾಮ ಮೇದಿನಿ. ಆ ಗ್ರಾಮಕ್ಕೆ ಹೋಗಬೇಕಾದ್ರೆ ಸುಮಾರು ಒಂದು 2.5 ಇಂದ 3 ಕಿಲೋಮೀಟರ್ ರಸ್ತೆ ಅಂತೂ ಯಾವುದೇ ಕಾರಣಕ್ಕೂ ನಡೆದುಕೊಂಡು ಹೋಗೋದಕ್ಕೂ ಅಸಾಧ್ಯ ಆಗಿರುವಂತಹ ರಸ್ತೆ. ಈ ಹಿಂದಿನ ಡಿಸಿಗಳು ಮೇದಿನಿಯಲ್ಲೇ ಗ್ರಾಮ ವಾಸ್ತವ್ಯ ಮಾಡಿ ರಸ್ತೆ ನಿರ್ಮಾಣದ ಭರವಸೆ ಕೊಟ್ಟಿದ್ರಂತೆ. ರಸ್ತೆ ನಿರ್ಮಿಸಲು ಧನ ಸಹಾಯ ಮಾಡೋದಾಗಿ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಕೂಡ ಹೇಳಿದ್ರಂತೆ. ಇಷ್ಟಾದ್ರೂ ಗ್ರಾಮಕ್ಕೆ ಸಮರ್ಪಕ ರಸ್ತೆ ಭಾಗ್ಯ ಒದಗಿ ಬಂದಿಲ್ಲ. ಕೋಟ ಶ್ರೀನಿವಾಸ್ ಅವರಿಗೆ ಮನವಿ ಮಾಡಿದ್ದೀವಿ. ಇಲ್ಲಿ ಮುರ್ಲೆ ಮೊಗಿಲವರು ಬಂದಿದ್ರು, ಮತ್ತೆ ಹರೀಶ್ ಕುಮಾರ್ ಸರ್ ಬಂದಿದ್ರು, ಗ್ರಾಮ ಜಿಲ್ಲಾಧಿಕಾರಿಗಳು ಗ್ರಾಮೋತ್ಸವ ಮಾಡಿದ್ರು. ಆದರೆ ಅಲ್ಲಿವರೆಗೆ ಏನೋ ಸ್ಟಾಪ್ ಆಯಿತು. ನಮ್ಗೆ ಅಲ್ಲಿವರೆಗೆ ಏನೋ ಕಾರಣಕ್ಕೂ ನಮಗೆ ರಸ್ತೆ 11.5 ಕೋಟಿ ಯಾವ ಕಾರಣಕ್ಕೂ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಫಂಡ್ ಇಲ್ಲ ಅಂತ ಹೇಳಿದ್ರು. ಬೆಟ್ಟದ ನಡುವಿನ ಗ್ರಾಮದಲ್ಲಿ ಬೆಳೆಯೋ ಸಣ್ಣಕ್ಕಿ ದೇಶ ವಿದೇಶದಲ್ಲಿ ಖ್ಯಾತಿ ಪಡೆದಿದೆ. ಬೇರೆಲ್ಲೂ ಸಿಗದ ಸುವಾಸನೆಯುಕ್ತ ಭತ್ತ ಗ್ರಾಮದಲ್ಲಿ ಮಾತ್ರ ಬೆಳೀತಾರೆ. ಆದರೆ ಸೂಕ್ತವಾದ ರಸ್ತೆ ಇಲ್ಲದೆ ಗ್ರಾಮದವರು ಪರದಾಡ್ತಿದ್ದಾರೆ. ಸೂರಜ್ ಉತ್ತೋರೆ, TV9 ಉತ್ತರ ಕನ್ನಡ.